ಬ್ರೇಕ್ ಆದ್ಮೇಲೆ ಬೆಂಗಳೂರು ಟೈಮ್ಸ್ಗೆ ಮತ್ತೆ ಸ್ವಾಗತ. ವೀರಶೈವ ಪಂಚಪೀಠಗಳಲ್ಲಿ ಒಂದಾದ ಉಜ್ಜಯಿನಿ ಪೀಠದ ಬಗ್ಗೆ ವಿವಾದ ಭುಗಿಲೆದ್ದಿದೆ. ಕಾಶಿ ಹಾಗೂ ಕೇದಾರ ಪೀಠಾಧ್ಯಕ್ಷರ ನಡುವೆ ಮುಸುಕಿನ ಗುದ್ದಾಟ ಶುರುವಾಗಿರುವುದು ಬಹಿರಂಗವಾಗಿದೆ. ಪ್ರಸ್ತುತ ಇರುವ ಉಜ್ಜಯಿನಿ ಪೀಠದ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಪರಂಪರೆ ಮತ್ತು ಸಂಸ್ಕಾರದ ಪ್ರಕಾರ ಈ ಪೀಠದ ಅಧ್ಯಕ್ಷರನ್ನ 1997ರಲ್ಲಿ ಪಟ್ಟಾಧಿಕಾರ ಪಡೆದ ತ್ರಿಲೋಚನ ಜಗದ್ಗುರುಗಳೇ ಉಜ್ಜಯಿನಿ ಪೀಠದ ನಿಜವಾದ ಪಟ್ಟಾಧ್ಯಕ್ಷರೆಂದು ಕೇದಾರ ಪೀಠದ ಭೀಮಾಶಂಕರ ಶಿವಾಚಾರ್ಯ ಜಗದ್ಗುರುಗಳು ಸ್ಪಷ್ಟಪಡಿಸಿದ್ದಾರೆ. ಉಜ್ಜಯಿನಿ ಪೀಠಕ್ಕಾಗಿ ಮುಸುಕಿನ ಗುದ್ದಾಟ. ತ್ರಿಲೋಚನ ಜಗದ್ಗುರುಗಳೇ ಅಸಲಿ ಪೀಠಾಧ್ಯಕ್ಷ. ಕಾಶಿ ಜಗದ್ಗುರುಗಳು ಹಾಗೂ ಇನ್ನಿತರೆ ಶಿವಾಚಾರ್ಯ ಸ್ವಾಮಿಗಳು ಕಳೆದ ಹಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಉಜ್ಜಯಿನಿ ಪೀಠದ ವಿವಾದದ ಬಗ್ಗೆ ಸತ್ಯಕ್ಕೆ ದೂರವಾದ ಸಂಗತಿಯನ್ನ ಹರಿಬಿಡ್ತಿದ್ರು. ಇದಕ್ಕೆ ಪ್ರತ್ಯುತ್ತರವಾಗಿ ಇಂದು ಕೇದಾರ ಶ್ರೀಗಳು ಸುದ್ದಿಗೋಷ್ಠಿ ನಡೆಸಿ ದಾಖಲೆ ಬಿಡುಗಡೆ ಮಾಡಿದ್ರು. ದಾಖಲೆಗಳ ಪ್ರಕಾರ ಫೆಬ್ರವರಿ 10, 1997ರಲ್ಲಿ ನಡೆದ ಪಟ್ಟಾಧಿಕಾರದ ಸಮಾರಂಭದಲ್ಲಿ ಅಂದಿನ ಪೀಠಾಧ್ಯಕ್ಷರಾದ ಜಗದ್ಗುರು ಸಿದ್ದೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ತ್ರಿಲೋಚನ ರಾಜದೇಶಿಕೇಂದ್ರ ಸ್ವಾಮೀಜಿಗಳಿಗೆ ಸ್ಥಿರ ಮತ್ತು ಚರ ಪಟ್ಟಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಸಂಪ್ರದಾಯದಂತೆ ನಡೆದುಕೊಂಡಿದ್ದಾರೆ. ಜನವರಿ 8, 1997ರಂದು ವಿಲ್ ಬರೆದು ಬಳ್ಳಾರಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾಯಿಸಿರುತ್ತಾರೆ. ಅಂದಿನ ಜಗದ್ಗುರುಗಳು ಇವರಿಗೆ 2 ಮುದ್ರಾ ಉಂಗುರ, ಸುವರ್ಣ ಕಿರೀಟ, ದಂಡ ಮತ್ತು ಕಮಂಡಲ ನೀಡಿರುವುದಾಗಿ ಸ್ಪಷ್ಟಪಡಿಸಿದ್ರು. 7% ಉತ್ಪನ್ನದಲ್ಲಿ ಮತ್ತು ಬೇರೆ ಇದೆಲ್ಲವನ್ನು ಕೂಡಿಕೊಂಡು ನಮ್ಮ ಪ್ರಕಾರ ನೋಡೋದಾದ್ರೆ 7-8 ಕೋಟಿ ರೂಪಾಯಿ ಇವತ್ತು ನಮ್ಮ ಬರೋದವ. ಅದಕ್ಕೆ ಪರಂಪರೆಗೆ ತಕ್ಕಂದ್ರು 8 ರೂಪಾಯಿ ಸತ ನಾವು ಮುಟ್ಟಿಲ್ಲ. ನಮ್ಮಲ್ಲಿ ಪತ್ರ ಇದೆ, ಬದ್ರಿನಾಥ್ ಕೇದಾರನಾಥ್ ಮಂದಿರ ಸಮಿತಿ ಕೊಟ್ಟಿರೋ ಪತ್ರ ನಾವು ಇನ್ನೂ ಮುಟ್ಟಿಲ್ಲ. ಯಾಕಂದ್ರೆ ಮುಂದೆ ಪರಂಪರೆಗೆ ಆ ದುಡ್ಡು ಧಕ್ಕೆ ಆಗಬಾರದೆಂದು. ಅದಕ್ಕೆ ನಮಗೆ ದುಡ್ಡಿನ ಅವಶ್ಯಕತೆಯೇ ಇಲ್ಲ. ಅದಕ್ಕೋಸ್ಕರವಾಗಿ ಇಂಥ ಸಂದರ್ಭದಲ್ಲಿ ಇದು ಆಗಿರ್ತಕ್ಕಂಥ ಗೊಂದಲ ಬಹಳ ವಾಟ್ಸಪ್ ಮೇಲೆ ನಾವು ನೋಡ್ತಾ ಇದ್ದೇವೆ, ನಮಗೆ ನಗು ಬರ್ತಾ ಇತ್ತು. ಇನ್ನು 1997ರಲ್ಲಿ ಪಟ್ಟಾಭಿಷೇಕಕ್ಕೆ ಒಳಗಾದ ತ್ರಿಲೋಚನ ಶಿವಾಚಾರ್ಯರೇ ನಿಜವಾದ ಪೀಠಾಧಿಪತಿಗಳು. ಸಮಾಜದಲ್ಲಿ ಒಡಕು ಮೂಡದಂತೆ ತಮ್ಮ ಪೀಠವನ್ನ ತ್ಯಾಗ ಮಾಡುವಂತೆ ಪ್ರಸ್ತುತ ಪೀಠಾಧ್ಯಕ್ಷರಾಗಿ ಕಿವಿಮಾತು ಹೇಳಿದ್ರು. ಏನಪ್ಪಾ ಅಂದ್ರೆ ಇವರು ಅಶೋಕ್ ಸಿದ್ದಾಪುರದಲ್ಲಿ ಪಟ್ಟಾಭಿಷೇಕ ಮಾಡ್ಯಾರ ಅಂತಂದೇನು ಶಿವಾಚಾರ್ಯ ಹೇಳ್ತಾ ಇದ್ರಲ್ಲ, ಇದು ಅವ್ರ ಶಿವಾಚಾರ್ಯರಿಗೆ ಪಟ್ಟಾಭಿಷೇಕ ಯಾವುದೋ ಅಡ್ಡಪಲ್ಲಕ್ಕಿ ಇವುದು ಅಜ್ಞಾನದಲ್ಲಿದ್ದಾರೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ. ಅದಕ್ಕೆ ಇಂಥ ಸಂದರ್ಭದಲ್ಲಿ ಇದಕ್ಕೆ ಕಲಂಕುಷವಾಗಿ ದೀರ್ಘವಾಗಿ ಪರಂಪರೆಯ ಪ್ರಕಾರ ಏನು ಆಗ್ತಾ ಇದೆಯಲ್ಲ ಅಂದು ಮಾತ್ರ ಅದನ್ನು ಸ್ವೀಕಾರ ಮಾಡ್ತೇವೆ. ಇವರು ತ್ರಿಲೋಚನ ಶಿವಾಚಾರ್ಯರಿಗೆ ಸ್ವೀಕಾರ ಮಾಡಿದ್ದೇವೆ. ಅವರನ್ನು ಕೊನೆಯವರೆಗೂ ಕೂಡ ನಾವು ಸ್ವೀಕಾರ ಮಾಡಿ ಉಜ್ಜಯಿನಿ ಸಿದ್ದೇಶ್ವರ ಜಗಳು ಮಾಡಿರ್ತಕ್ಕಂಥದ್ದು. ಸಿದ್ದೇಶ್ವರ ಜಗಳು ಕಾಶಿ ಪೀಠದಲ್ಲಿ ಅವರಿದ್ರತ್ತೆ ಅವತ್ತು ಪಟ್ಟಾಭಿಷೇಕ ಆಯಿತು. ಸದ್ಯ ತ್ರಿಲೋಚನ ಶಿವಾಚಾರ್ಯರು ಪೀಠದಿಂದ ದೂರವಾಗಿದ್ದು ಅವರನ್ನ ಮತ್ತೆ ಪೀಠಾಧ್ಯಕ್ಷರನ್ನಾಗಿ ಮಾಡಬೇಕಿದ್ದು 3 ಪೀಠದ ಜಗದ್ಗುರುಗಳು ಒಮ್ಮತಕ್ಕೆ ಬರಬೇಕೆಂದು ಭೀಮಾಶಂಕರ್ ಶಿವಾಚಾರ್ಯ ಸ್ವಾಮೀಜಿಗಳು ಸೂಚಿಸಿದ್ದಾರೆ. ಸೋಮಶೇಖರ್ ಗಾಂಧಿ, ಪ್ರಜಾ ಟಿವಿ, ಬೆಂಗಳೂರು.